ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ಶಾಂತಿ, ದೇವರ ಮಹಿಮೆ, ದೇವರ ನೀತಿ, ಧೈರ್ಯ, ದೇವರ ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಶಾಂತಿ ನೀಡುವ, ಆರೋಗ್ಯ ನೀಡುವ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ನಿತ್ಯ ಜೀವದ ವಾಕ್ಯ ಭಾಗಾಂಶ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಿರಲಿ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾನೆ. ನಾವು ಲೂಕ ಸುವಾರ್ತೆಯಲ್ಲಿ ನೋಡುತ್ತೇವೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಿರಲಿ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸ್ವರ್ಗದ ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ತಿಳುವಳಿಕೆಯನ್ನು, ವಿವೇಕವನ್ನು, ಬುದ್ಧಿ ವಿಕಾಸವನ್ನು, ಕೃಪೆಯನ್ನು ಬೇಡಿಕೊಳ್ಳುವ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆಯ ನೆಲವಾಗುವಂತೆ ನಮ್ಮ ಹೃದಯ ಜೀವಿತ ದೇವರ ಮಾತುಗಳೆಂಬ ಬೀಜ 100ಕ್ಕೆ 100 ಫಲ ಕೊಡುವಂತೆ, ನಮ್ಮ ಜೀವಿತದಲ್ಲಿ 60-30 ಫಲ ಕೊಡುವಂತೆ, ಲೋಕಕ್ಕೆ ಹೋಗಿ ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ, ಅನೇಕ ಆತ್ಮಗಳನ್ನು ರಕ್ಷಿಸಿ ಸತ್ಯದ ಜ್ಞಾನಕ್ಕೆ, ರಕ್ಷಣೆಗೆ, ನಿತ್ಯ ಜೀವಕ್ಕೆ ತರುವಂತೆ ಆಗಲಿ. ಆಮೇನ್. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಸತ್ಯ ಸ್ವರೂಪನೇ, ಬೆಳಕಾದ ದೇವರೇ, ಆಲೋಚನಾ ಕರ್ತನೆ, ತಂದೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಿರಲಿ ಎಂದು ನಿಮ್ಮ ಶಿಷ್ಯರಿಗೆ ಹೇಳಿದ ವಾಕ್ಯ ಭಾಗದಿಂದ ಧ್ಯಾನಿಸುವಾಗ ಇಂದು ನಮ್ಮೆಲ್ಲರೊಂದಿಗೆ ಮಾತನಾಡಿ ಯೇಸುವೆ, ನಮ್ಮ ನಡುಗಳು ಕಟ್ಟಿರಿ, ನಮ್ಮ ವಿಶ್ವಾಸ ಎಂಬ ದೀವಿಟಿಗೆ ಆತ್ಮವನ್ನು ಉರಿಸಿರಿ. ಯಾವ ವಿಧದಲ್ಲಿಯೂ ಹಿಂದಕ್ಕೆ ಹೋಗದಂತೆ ವಿಶ್ವಾಸದಲ್ಲಿ, ವಿಶ್ವಾಸ ಎಂಬ ಪಂದ್ಯದಲ್ಲಿ ಮುಂದಕ್ಕೆ ಸ್ಥಿರಚಿತದಿಂದ ಓಡುವಂತೆ, ಗುರಿಯನ್ನು ತಲುಪುವಂತೆ ನಿಮ್ಮ ಪರಿಶುದ್ಧಾತ್ಮನ ಮರಣ ಗೆದ್ದ ಪರಿಶುದ್ಧಾತ್ಮನ ಶಕ್ತಿಯನ್ನು, ಲೋಕವನ್ನು ಜಯಿಸಿದ, ಶರೀರವನ್ನು, ಸೈತಾನನನ್ನು, ಮರಣವನ್ನು ಜಯಿಸಿದ, ಭಯವನ್ನು, ಮರಣವನ್ನು ಜಯಿಸಿದ ನಿಮ್ಮ ಪುನರುತ್ಥಾನದ ಶಕ್ತಿಯನ್ನು, ಸ್ವರ್ಗದ ಪರಿಶುದ್ಧಾತ್ಮನನ್ನು ನಮ್ಮೆಲ್ಲರ ಮೇಲೆ ಕಳುಹಿಸಬೇಕೆಂದು ಕಳಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ತಂದೆ. ವಾಕ್ಯ ಕೇಳಲು ಬಂದಿರೋ ನಿಮ್ಮೆಲ್ಲ ಮಕ್ಕಳನ್ನು ಜ್ಞಾಪಿಸಿಕೊಳ್ಳಿರಿ. ಅವರೆಲ್ಲರ ವಿಶ್ವಾಸ ಎಂಬ ನಡುವನ್ನು ಕಟ್ಟಿರಿ ಪ್ರಭೆ, ಮತ್ತು ನಿರೀಕ್ಷೆ, ಪ್ರೀತಿ ಎಂಬ ದೀವಿಟಿಗಳು ಉರಿಯುವಂತೆ ಅನುಗ್ರಹಿಸಿರಿ. ಸೈತಾನನು ಯಾವ ವಿಧವಾದ ಅಗ್ನಿಬಾಣಗಳನ್ನು ಹಾಕಿ ಆರಿಸಲಾಗದಂತೆ ವಿಶ್ವಾಸ ಎಂಬ ನಡುಕೊಟ್ಟು, ನಂಬಿಕೆ ಎಂಬ ದೀವಿಟಿಗೆ, ಪ್ರೀತಿ ಎಂಬ ವಜ್ರ ಕವಚವನ್ನು ಕಟ್ಟಿಕೊಳ್ಳುವಂತೆ ಅನುಗ್ರಹಿಸಿರಿ ತಂದೆ. ಹೀಗೆ ಮಾಡಿ ಸೈತಾನನು ತಂದೆ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗಾಗಿ ಅನುದಿನದ ಜೀವಿತದಲ್ಲಿ ಜಜ್ಜಿ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು ನಿಮ್ಮ ಮಕ್ಕಳಿಗೆ ಶಿಲುಬೆಯ ದೊಡ್ಡ ಜಯ, ಪುನರುತ್ಥಾನ ದೊಡ್ಡ ಜಯ, ನಿತ್ಯ ಜೀವದ ದೊಡ್ಡ ಜಯ, ನೂತನ ಸೃಷ್ಟಿಯಾಗುವ ಪರಿಶುದ್ಧಾತ್ಮನ ಭರಿತ ಜೀವಿತ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ಮಹಿಮೆಯ ಜಯದ ನಾಮದಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ತಂದೆ, ಬೆಳಕಾದ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಿರಲಿ ಎಂದು ಪ್ರಭು ಯೇಸು ಕ್ರಿಸ್ತನು ಲೂಕ ಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯ ಭಾಗದಲ್ಲಿ ಹೇಳಿರುವುದನ್ನು ನೋಡುತ್ತೇವೆ. ಶಿಷ್ಯರು ಯಾವಾಗಲೂ ಎಚ್ಚರವಾಗಿರಬೇಕೆಂದು 2 ಸಾಮ್ಯಗಳನ್ನು ಹೇಳುವ ಭಾಗದಲ್ಲಿ ಹೇಳುತ್ತಿದ್ದಾನೆ. ಪ್ರಿಯರೇ, ನಾವು ಯಾವಾಗಲೂ ಯೇಸುವಿನ ಶಿಲ್ಬೆ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ, ನಿತ್ಯ ಜೀವದ ಮಾರ್ಗದಲ್ಲಿ, ಪರಲೋಕ ಎಂಬ ಉತ್ತಮ ದೇಶವನ್ನು ಮುಟ್ಟುವವರೆಗೂ ನಾವು ಎಚ್ಚರಿಕೆಯಾಗಿರಬೇಕೆಂದು ಪ್ರಭು ಕೋರುತ್ತಿದ್ದಾನೆ. ಜಾಗೃತರಾಗಿರಬೇಕು ಪ್ರಿಯ, ಎಚ್ಚರಿಕೆ ಮಾತ್ರವಲ್ಲ, ಸ್ವಸ್ಥಚಿತ್ತರಾಗಿರಬೇಕೆಂದು ಹೇಳುತ್ತಿದ್ದಾನೆ. ಯಾವ ವಿಷಯದ ಬೇರು ನಿಮ್ಮಲ್ಲಿ ಚಿಗುರೊಡೆದು ನಮ್ಮನ್ನಾಗಲಿ ಸಭೆಯನ್ನಾಗಲಿ ಕೆಡಿಸದಂತೆ ನೋಡಿಕೊಳ್ಳುವಂತೆ ಪ್ರಭು ಸೂಚಿಸುತ್ತಿದ್ದಾನೆ. ಹೀಗೆ ನಮ್ಮೆಲ್ಲರ ನಡುಗಳು ಕಟ್ಟಿರಂತೆ, ನಮ್ಮ ದೀವಿಟಿಗಳು ಉರಿಯುವಂತೆ
ಪ್ರಭು ವಾಕ್ಯದ ಮುಖಾಂತರ ಮಾತನಾಡುವಂತೆ ಪ್ರಾರ್ಥನೆ ಪ್ರೇರೆ. ಒಂದು ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ವಾಕ್ಯ ಭಾಗದೊಳಗೆ. ಹಾಡು: ಮನಸ್ಸೇ ನಿನ್ನ ಪ್ರಿಯ ಯೇಸು ನಿನ್ನ ಪಕ್ಷವಾಗಿ ನಿಂತನು. ಪ್ರೇರೆ ಹಾಡು ಮನಸ್ಸೇ ಅಂದರೆ ನಮ್ಮೆಲ್ಲರಿಗೊಂದು ಮನಸ್ಸಿದೆ ಪ್ರೇರೆ. ಶರೀರ, ಮನಸ್ಸು, ಆತ್ಮ. ಕ್ರಿಸ್ತೇಸುವಿನ ಮನಸ್ಸು ನಿಮ್ಮಲ್ಲಿದ್ದು ಆಯುಧವಾಗಿರಲಿ ಎಂದು ನಾವು ಪವಿತ್ರ ಗ್ರಂಥದಲ್ಲಿ ನೋಡುತ್ತೇವೆ. ಆದ್ದರಿಂದ ನಾವು ಬೇಜಾರಾಗದೆ, ವಿಶ್ವಾಸದಲ್ಲಿ ಹಿಂದಕ್ಕೆ ಹೋಗದೆ, ಪ್ರಿಯನಾದ ಯೇಸು ನಮ್ಮ ಪಕ್ಷವಾಗಿರುತ್ತಾನೆ, ನಾವು ಆತನ ಪಕ್ಷವಾಗಿ ನಿಂತುಕೊಳ್ಳಬೇಕು ಎನ್ನುವ ಕೃಪೆ ಹಾಡನ್ನು ಹಾಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಹಾಡಿರಿ. ಹಾಡು: ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ನನ್ನ ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ಮಹದಾನಂದವೇ ತನ್ನ ಜೊತೆ ಜೀವಿತ, ಓ ಮನಸ್ಸೇ ಇದು ನಿನಗೆ ಗೊತ್ತೇ. ಆಮೀನ್. ಮಹದಾನಂದವೇ ಯೇಸು ಜೊತೆ ಜೀವಿತ, ಓ ಮನಸ್ಸೇ ಇದು ನಿನಗೆ ಗೊತ್ತೇ. ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ದಿವ್ಯವಾದ ಸಂಗತಿ ಎಷ್ಟೋ ನಿನ್ನ ಪ್ರಿಯನು ವಿವರಿಸಲು, ಉತ್ಸಾಹ ಧ್ವನಿಯೊಂದಿಗೆ ಮೆರವಣಿಗೆ ಮಾಡಿರುವೆ. ದಿವ್ಯವಾದ ಸಂಗತಿಗಳೆಷ್ಟೋ ನಿನ್ನ ಪ್ರಿಯನು ವಿವರಿಸಲು, ಉತ್ಸಾಹ ಧ್ವನಿಯೊಂದಿಗೆ ಮೆರವಣಿಗೆ ಮಾಡಿರುವೆ. ಗುಡುಗಿನ ಧ್ವನಿಗಳೆಲ್ಲ ಕ್ಷಣಿಕವಾದವು ತಾನೇ, ದಿಗುಲು ಪಡಬೇಡ ಓ ಮನಸ್ಸೇ. ಗುಡುಗಿನ ಧ್ವನಿಗಳೆಲ್ಲ ಕ್ಷಣಿಕವಾದವು ತಾನೇ, ದಿಗುಲು ಪಡದಿರು ಓ ಮನಸ್ಸೇ. ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ಮಹದಾನಂದವೇ ತನ್ನ ಜೊತೆ ಜೀವಿತ, ಓ ಮನಸ್ಸೇ ಇದು ನಿನಗೆ ಗೊತ್ತೇ. ಮಹದಾನಂದವೇ ಯೇಸು ಜೊತೆ ಜೀವಿತ, ಓ ಮನಸ್ಸೇ ಇದು ನಿನಗೆ ಗೊತ್ತೇ. ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ಆಶ್ಚರ್ಯ ಕಾರ್ಯಗಳೆಷ್ಟು ನಿನ್ನ ಪ್ರಿಯನು ಮಾಡಿರಲು, ಸಭೆಯ ಎದುರಲ್ಲೇ ನೀನು ಸಾಕ್ಷಿ ನೀಡಿರುವೆ. ಆಶ್ಚರ್ಯ ಕಾರ್ಯಗಳೆಷ್ಟು ನಿನ್ನ ಪ್ರಿಯನು ಮಾಡಿರಲು, ಸಭೆಯ ಎದುರು ನೀನು ಸಾಕ್ಷಿಯಾಗಿರುವೆ. ಇಹಲೋಕ ಶ್ರಮೆಗಳೆಲ್ಲ ಸ್ವಲ್ಪ ಕಾಲವು ತಾನೇ, ಕಳವಳ ಏತಕ್ಕೆ ಓ ಮನಸ್ಸೇ. ಇಹಲೋಕ ಶ್ರಮೆಗಳೆಲ್ಲ ಸ್ವಲ್ಪ ಕಾಲವು ತಾನೇ, ಕಳವಳ ಏತಕ್ಕೆ ಓ ಮನಸ್ಸೇ. ಮನಸ್ಸೇ ನಿನ್ನ ಪ್ರಿಯನು ಕ್ರಿಸ್ತ ನಿನ್ನ ಪಕ್ಷವಾಗಿ ನಿಂತನು. ಮಹದಾನಂದವೇ ಯೇಸು ಜೊತೆ ಜೀವಿತ, ಓ ಮನಸ್ಸೇ ಇದು ನಿನಗೆ ಗೊತ್ತೇ. ಮಹದಾನಂದವೇ ತನ್ನ ಜೊತೆ ಜೀವಿತ, ಓ ಮನಸ್ಸೇ ಇದು ನಿನಗೆ ಗೊತ್ತೇ. ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ನಿಷ್ಕಳಂಕಳು ನೀನೆಂದು ನಿನ್ನ ಪ್ರಿಯನು ನಿನ್ನ ಮೆಚ್ಚಲು, ಕೃಪಾತಿಶಯದೊಂದಿಗೆ ನೀನು ಉಲ್ಲಾಸಗೊಂಡಿರುವೆ.
ನಿಷ್ಕಳಂಕಳು ನೀನೆಂದು ನಿನ್ನ ಪ್ರಿಯನು ನಿನ್ನ ಮೆಚ್ಚಲು ಉತ್ಸಾಹ ಧ್ವನಿಯೊಂದಿಗೆ ನೀನು ಉಲ್ಲಸಿಸಿರುವೆ. ದುಷ್ಟರ ಕ್ಷೇಮವು ನಿನ್ನ ಕಣ್ಣಿಗೆ ಕಾಣಲು ಮತ್ಸರ ಪಡಬೇಡ ಓ ಮನಸ್ಸೇ. ದುಷ್ಟರ ಕ್ಷೇಮವು ನಿನ್ನ ಕಣ್ಣಿಗೆ ಕಾಣಲು ಮತ್ಸರ ಬೇಡ ಓ ಮನಸ್ಸೇ. ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ಮಹದಾನಂದವೇ ತನ್ನ ಜೊತೆ ಜೀವಿತ ಓ ಮನಸ್ಸೇ ಇದು ನಿನಗೆ ಗೊತ್ತೇ. ಮಹದಾನಂದವೇ ಯೇಸು ಜೊತೆ ಜೀವಿತ ಓ ಮನಸ್ಸೇ ಇದು ನಿನಗೆ ಗೊತ್ತೇ. ಮನಸ್ಸೇ ನಿನ್ನ ಪ್ರಿಯನು ಯೇಸು ನಿನ್ನ ಪಕ್ಷವಾಗಿ ನಿಂತನು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಮನಸ್ಸೇ ಹೇಳಿಕೊಳ್ಬೇಕಾಯ್ತು ಪ್ರೇರೆ, ನಮ್ಮ ಮನಸ್ಸಿಗೆ ನಿನ್ನ ಪ್ರಿಯನು ನಿನ್ನ ಪಕ್ಷವಾಗಿ ನಿಂತಿದ್ದಾನೆ. ಹೌದು, ಅಂದು ಮೋಶೆ ಕೆಂಪು ಸಮುದ್ರದ ಬಳಿಯಲ್ಲಿ ಇಸ್ರಾಯೇಲ್ ಜನರನ್ನು ಮತ್ತೆ ಎಳೆದುಕೊಂಡು ಹೋಗಲು ಫರೋಹನ ಸೈನ್ಯ ಬರುತ್ತಿರುವಾಗ ಸಮುದ್ರಕ್ಕೆ ಆಜ್ಞೆ ಮಾಡುತ್ತಾನೆ. 2 ಭಾಗವಾಗಿ ಒಣನೆಲ ಕಾಣಿಸಿಕೊಳ್ಳುತ್ತದೆ. ಹೌದು ಪ್ರೇರೆ, ಅದಕ್ಕೆ ಮೊದಲು ಇಸ್ರಾಯೇಲ್ ಜನರೆಲ್ಲರೂ ಭಯಪಡುತ್ತಾರೆ. ಅಲ್ಲಿ ಸಮಾಧಿ ಇಲ್ಲವೆಂದು ಸಮುದ್ರದ ದಡದಲ್ಲಿ ಮರುಭೂಮಿಯಲ್ಲಿ ನಮ್ಮನ್ನು ಸಾಯಿಸಲು ಕರೆದುಕೊಂಡು ಬಂದೆಯಾ ಎಂದು ಹೇಳಿದಾಗ, ಇಲ್ಲ, ಈ ದಿನ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಅದ್ಭುತ ಮಾಡುವುದನ್ನು ನೀವು ಕಣ್ಣಾರೆ ನೋಡುತ್ತೀರಿ. ನೀವು ಸುಮ್ಮನಿರಿ, ತಂದೆಯಾದ ದೇವರೇ ನಿಮ್ಮ ಪಕ್ಷವಾಗಿ ಯುದ್ಧ ಮಾಡುತ್ತಾನೆ. ನೀವು ನೋಡುತ್ತಿರುವ ಈ ಈಜಿಪ್ಟರನ್ನು, ನಿಮ್ಮಲ್ಲಿ ಹುಟ್ಟಿದಾಗಿನಿಂದ ಗುಲಾಮಗಿರಿಯಲ್ಲಿ ಇಟ್ಟುಕೊಂಡಿದ್ದ ಈ ಜನರನ್ನು, ಈ ಶಕ್ತಿಗಳನ್ನು, ಈ ದುರಿಚಗಳನ್ನು ಮತ್ತೆಂದಿಗೂ ನೀವು ಕಾಣುವುದೇ ಇಲ್ಲ ಎಂದು ಹೇಳ್ತಾನೆ ಪ್ರೇರೆ. ಹೌದು, ಸಮುದ್ರ 2 ಭಾಗ ಮಾಡುತ್ತಾನೆ. ದೇವರ ಹೇಳಿ ಆಜ್ಞೆಯ ಮೇರೆಗೆ ಕೋಲು ಚಾಚಿ ಮೋಶೆ ಒಣನೆಲದಲ್ಲಿ ನಡೆದಂತೆ ಸಮುದ್ರದ ಮಧ್ಯದಲ್ಲಿ ತಳದಲ್ಲಿ ನಡೆಯುತ್ತಾರೆ ಪ್ರೇರೆ. ಆಚೆ ದಡಕ್ಕೆ ಹೋಗುತ್ತಾರೆ. ವಿರೋಧಿ ಸೈನ್ಯ ಕೂಡ ಬಂತು, ಈಜಿಪ್ಟರ ಸೈನ್ಯ. ಹೌದು, 430 ವರ್ಷಗಳ ಕಾಲ ದಾಸತ್ವದಲ್ಲಿದ್ದರು. ಸುಮಾರು 7 ಲಕ್ಷ ಜನಕ್ಕಿಂತ ಮೇಲೆ. ಹೌದು, ದೇವರವರನ್ನು ಆಚೆ ದಡಕ್ಕೆ ಕಳುಹಿಸಿ ಅವರ ಮುಂದಿರುವ ಬೆಳಕು ಸ್ತಂಭ ಆಗಿರುವ ದೇವರು ಹಿಂದಕ್ಕೆ ಬಂದು ಈಜಿಪ್ಟರಿಗೆ ಕತ್ತಲು ಉಂಟು ಮಾಡಿದ ಪ್ರೇರೆ. ಇವರು ಕೂಡ, ನಾವು ಕೂಡ ಅದೇ ಒಣ ನೆಲದಲ್ಲಿ ಹೋಗುತ್ತೇವೆ ಎಂದು ಯೋಚನೆ ಮಾಡಿ ಬಂದರು. ಆದರೆ ಆ ನೀರು ಮೊದಲಿದ್ದಂತೆ ದೇವರು ಸಮ ಮಾಡಿದ. ಮತ್ತೆ ಬಿರುಗಾಳಿ ಬೀಸಿ ಅವರು ಈಜಿಪ್ಟರ ಸೈನ್ಯ, ರಾಹುತರು, ರಥಗಳು, ಕುದುರೆ ನೀರಿನ ಪಾಲಾಗಿ ನಾಶವಾದರು ಪ್ರೇರೆ. ಹೌದು, ಅದೇ ದೇವರು ನಮ್ಮೆಲ್ಲರಿಗೂ ಹೇಳ್ತಾನೆ ಪ್ರೇರೆ, ಸುಮ್ಮನಿರು, ನಿನ್ನ ಪಕ್ಷವಾಗಿ ನಾನಿದ್ದೇನೆ, ಯುದ್ಧ ಮಾಡುತ್ತೇನೆ. ನನ್ನನ್ನು ಪ್ರೀತಿಸುವವರು ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಅಷ್ಟೇ. ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ತಂದೆ ನಿಮಗೆ ಬೇರೊಬ್ಬ ಸಹಾಯಕನ ಕಳಿಸಿಕೊಳ್ಳುತ್ತಾನೆ. ಆ ಸಹಾಯಕ ಸತ್ಯ ಸ್ವರೂಪಿಯಾದ ಪರಿಶುದ್ಧಾತ್ಮನೇ. ಹೌದು ಪ್ರೇರೆ, ನಮ್ಮ ಪ್ರಿಯನು, ನಿನ್ನ ಪ್ರಿಯನು ನಿನ್ನ ಪಕ್ಷವಾಗಿ ನಿಂತಿದ್ದಾನೆ ಪ್ರೇರೆ. ನಿಜವಾಗಿ ಯೇಸುವನ್ನು ಪ್ರೀತಿಸುವುದಾದರೆ, ಆತನ ಮಾತುಗಳಲ್ಲಿ ಆನಂದಿಸುವುದಾದರೆ, ಆತನ ಮಾತುಗಳು ನಿನ್ನ ದಾರಿಗೆ ದೀಪ, ಬಾಳಿಗೆ ಬೆಳಕಾಗಿರುವುದು ಎಂದು ಆತ್ಮಿಕ ಆಹಾರವಾಗಿ ಮಾಡಿಕೊಂಡಿರುವುದಾದರೆ, ಪ್ರಭು ನಿನ್ನ ಪಕ್ಷವಾಗಿ ನಿಂತಿದ್ದಾನೆ ಪ್ರಿಯ ದೇವರ ಮಗನೇ, ಮಗಳೇ, ಸೇವಕನೇ, ವಿಶ್ವಾಸಿ. ಮಹಾದಾನಂದ ಯೇಸುವಿನೊಂದಿಗೆ ನಡೆಯುವ ಜೀವಿತ. ಹೌದು, ಇದು ನಿನಗೆ ಗೊತ್ತಾ ಎಂದು ಅನುಭವಪೂರ್ವಕವಾಗಿ ನಿನ್ನ ಮನಸ್ಸಿನಲ್ಲಿ ಮಾತಾಡಬೇಕಾಗಿದೆ. ದಿವ್ಯವಾದ ಸಂಗತಿಗಳೆಷ್ಟೋ ನಮ್ಮೆಲ್ಲರ ಪ್ರಿಯನಾದ ಯೇಸು ಕ್ರಿಸ್ತನು ವಿವರಿಸುತ್ತಾನೆ ಪ್ರೇರೆ. ಪರಿಶುದ್ಧ ಗ್ರಂಥದ ಮೂಲಕ, ಪರಿಶುದ್ಧಾತ್ಮ ಮೂಲಕ ಉತ್ಸಾಹ ಧ್ವನಿಯೊಂದಿಗೆ ನಮ್ಮ ಮನಸ್ಸು ತೇಲಾಡುತ್ತದೆ. ಮತ್ತು ಗುಡುಗಿನಂತಿರುವ ಧ್ವನಿಗಳು, ವಿರೋಧಗಳು, ಲೋಕ, ಕಷ್ಟ, ಸಂಕಟ ಕ್ಷಣಿಕವಾದ ಪ್ರೇರೆ. ದಿಗಿಲು ಪಡಬಾರದೆಂದು ಪ್ರಭು ಹೇಳ್ತಾನೆ.
ಕಷ್ಟ ಸಂಕಟ ತಪ್ಪಿದಲ್ಲಿ ಲೋಕದಲ್ಲಿ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದಿದ್ದಾನೆ. ಹೀಗೆ ಆಶ್ಚರ್ಯ ಕಾರ್ಯಗಳಷ್ಟು ನಮ್ಮ ಪ್ರಿಯ ಪ್ರಭು ಯೇಸು ಕ್ರಿಸ್ತನು ಮಾಡಿದ್ದಾನೆ, ಮಾಡುತ್ತಾನೆ, ಮಾಡುತ್ತಲೇ ಇರುತ್ತಾನೆ. ಆತನ ಹೆಸರು ಅದ್ಭುತ ಸ್ವರೂಪನಾಗಿದ್ದಾನೆ. ಹೀಗೆ ಸಭೆಯ ಎದುರು, ಸಮಾಜದ ಎದುರು, ಕುಟುಂಬದ ಎದುರು, ವೈಯಕ್ತಿಕ ಜೀವಿತದ ಎದುರು, ರಹಸ್ಯ ಜೀವಿತದಲ್ಲಿ ಪ್ರಿಯರೇ ನಾವು ಸಾಕ್ಷಿ ನೀಡಬೇಕಾಗಿದೆ. ಪ್ರಭು ನಮ್ಮ ಪಕ್ಷವಾಗಿದ್ದಾನೆ, ಪರಿಶುದ್ಧನು. ಆತನು ಪರಿಶುದ್ಧನಾಗಿರೋ ನಾವು ಪರಿಶುದ್ಧರಾಗಿರಬೇಕೆಂದು. ಆತನು ಕೈ ಬಿಡುವುದರಲ್ಲಿ ತೊರೆಯುವುದಿಲ್ಲ. ಇರುವವುಗಳ ತೃಪ್ತರಾಗಿರಿ. ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಅನುದಿನ ಪ್ರಭುವಿನಿಂದೆ ಪ್ರವೇಶ ಮಾಡಿರಿ, ಪ್ರಯಾಣ ಮಾಡಿರಿ. ಆತನ ಶಿಲುಬೆ ಸಂದೇಶ ಸಾರಿರಿ. ನಾಶನ ಮಾರ್ಗದಲ್ಲಿದ್ದವರಿಗೆ ಬೆಳಕಿನ ಮಾರ್ಗದಲ್ಲಿ ಸೇರಿಸಿರಿ. ಹೌದು, ನರಕದಿಂದ ಸ್ವರ್ಗ ಮಾರ್ಗದಲ್ಲಿ ಯೇಸುವಿನ ಸುವಾರ್ತೆ, ಜೀವನ, ಯಾತನೆ, ಮರಣ, ಪುನರುತ್ಥಾನದ ಪುನರಾಗಮನ ಸಂಗತಿ ತಿಳಿಸಬೇಕಾಗಿದೆ ಪ್ರಿಯರೇ. ಹೀಗೆ ಆಶ್ಚರ್ಯ ಕಾರ್ಯಗಳಷ್ಟು ಮಾಡುತ್ತಾನೆ. ನಮ್ಮ ಜೀವನದಲ್ಲಿ ಸಭೆಯಲ್ಲಿ ಸಾಕ್ಷಿಯಾಗಿರಬೇಕಾಗಿದೆ. ಇಹಲೋಕ ಶ್ರಮೆಗಳೆಲ್ಲ ಸ್ವಲ್ಪ ಕಾಲ ಎಂದು ಪ್ರಭು ಹೇಳುತ್ತಿದ್ದಾನೆ. ಮತ್ತೆ ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ, ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆ. ಗರ್ಭಿಣಿ ಸ್ತ್ರೀ ಹೇಗೆ ಪ್ರಸವೇದನ ಕಾಲ ಬಂದಾಗ ದುಃಖ ಪಡುತ್ತಾಳೆ, ಆಕೆ ಮಗುವನ್ನು ಹಡೆದ ನಂತರ ದುಃಖವನ್ನೆಲ್ಲ ಮರೆತು ಬಿಡುತ್ತಾಳೆ. ಹಾಗೆಯೇ ನಾನು ನಿಮ್ಮನ್ನು ನೋಡಿದಾಗ ನಿಮ್ಮ ದುಃಖ ಹೋಗಿ ಆನಂದ ಬರುವುದು. ಆನಂದ, ಸಂತೋಷ ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರಿಯರೇ, ಕಳವಳ ಬೇಡ. ಲೋಕ ಶ್ರಮ ಸ್ವಲ್ಪ ಕಾಲ. ನಿಷ್ಕಳಂಕನು ನೀನೆಂದು ಪ್ರಭು ನಿನ್ನನ್ನು ಮೆಚ್ಚುತ್ತಾನೆ. ಹೌದು ಪ್ರಿಯರೇ, ಕಾರಣ ಆತನೇ ನಂಬಿಗಸ್ತನು, ನೀತಿವಂತನು, ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ಆತನ ವಾಕ್ಯಗಳಿಗೆ ವಿಧೇಯರಾಗಿ ನಡೆದುಕೊಳ್ಳುವುದಾದರೆ ನಮ್ಮನ್ನು ದಾಸರೆಂದು ಕರೆಯುವುದಿಲ್ಲ ಪ್ರಿಯರೇ, ಮಕ್ಕಳು, ಸ್ನೇಹಿತರೆಂದು ಕರೆಯುತ್ತಿದ್ದಾನೆ. ಹೀಗೆ ನಿಷ್ಕಳಂಕರಾಗಿ ನಾವು ಆತನ ಎದುರಿಗೆ ಇರುವುದಾದರೆ ಮೆಚ್ಚುತ್ತಾನೆ. ಕೃಪಾತಿಶಯದಿಂದ ನಾವು ಉಲ್ಲಾಸಿಸುವಂತೆ ಮಾಡುತ್ತಾನೆ. ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗುವಂತೆ ಮಾಡುವ ಸ್ವರ್ಗದ ಶಕ್ತಿ, ಬೆಳಕಿನ ವರ, ಫಲಗಳ ಆಯುಧಗಳನ್ನು ದಯಪಾಲಿಸುತ್ತಾನೆ ಪರಿಶುದ್ಧಾತ್ಮ ಮೂಲಕ. ಹೀಗೆ ದುಷ್ಟರ ಕ್ಷೇಮ ನಮ್ಮ ಕಣ್ಣಿಗೆ ಕಂಡು ಬರುತ್ತಿರುವಾಗ ಮತ್ಸರ ಪಡಬಾರದೆಂದು ಪ್ರಭು ಹೇಳುತ್ತಾನೆ. ಹೌದು, ನಿನ್ನ ಶತ್ರುವನ್ನು ಪ್ರೀತಿಸು, ಪೀಡಿಸುವವರೆಗೆ ಪ್ರಾರ್ಥಿಸು, ಹೀಗೆ ನೀ ದೇವರ ಮಕ್ಕಳಾಗುವರೆಂದು ಹೇಳುತ್ತಿದ್ದಾನೆ. ನಾವು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ ಕೆಲವು ಸಮಯ ಅಂಶ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಿರಲಿ. ಹೌದು, ಲೂಕಾ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ ನೋಡ್ತೇವೆ ಪ್ರೇರೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 12 ವರ್ಸ್ 35th ವರ್ಡ್. ಇಲ್ಲಿ ಓದುವುದಾದರೆ, ಪೀಠಿಕೆ ನೋಡುವುದಾದರೆ, ತನ್ನ ಶಿಷ್ಯರು ಯಾವಾಗಲೂ ಎಚ್ಚರವಾಗಿರಬೇಕೆಂಬುದಾಗಿ ಯೇಸು 2 ಸಾಮ್ಯಗಳನ್ನು ಹೇಳಿದನು. ತನ್ನ ಶಿಷ್ಯರು, ಇಂದು ಯೇಸುವಿನ ಶಿಷ್ಯರು ನೀವಾಗಿದ್ದರೆ, ಹೌದು, ಯಾವಾಗಲೂ ಎಚ್ಚರವಾಗಿರಬೇಕೆಂದು ಹೇಳುತ್ತಿದ್ದಾನೆ ಪ್ರೇರೆ. ಅದಕ್ಕಾಗಿ 2 ಸಾಮ್ಯ ಹೇಳಿದ್ದಾನೆ ಪ್ರೇರೆ. ಅದು ಪ್ರಾರಂಭದಲ್ಲಿ ಸ್ವಲ್ಪ ನೋಡಿಕೊಳ್ಳುವುದಾದರೆ 35ನೇ ವಾಕ್ಯ 35th ವರ್ಡ್. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಾ ಇರಲಿ. ನಿಮ್ಮ ನಡುಗಳು, ನಮ್ಮ ನಡುಗಳು ಕಟ್ಟಿರ್ಬೇಕಂತ ಪ್ರೇರೆ, ನಮ್ಮ ದೀವಿಟಿಗೆಗಳು ಉರಿಯುತ್ತಿರಬೇಕಂತ. ನಡುಗಳಂದರೆ ಮನಸ್ಸು ಪ್ರೇರೆ. ಹೌದು, ನಮ್ಮ ಮನಸ್ಸು ಯೇಸು ಕ್ರಿಸ್ತನೊಂದಿಗಿರುವ ಪತಿವ್ರತ ಪರಿಶುದ್ಧತೆಯನ್ನು ಬಿಟ್ಟು ಲೋಭಕ್ಕೂ, ಹೌದು ಪ್ರೇರೆ, ವ್ಯಭಿಚಾರಕ್ಕೂ, ಶರೀರ ಆಕರ್ಷಣೆಗೆ, ಕಣ್ಣಿನಾಸೆಗೆ, ಬದುಕುವಾಣಿ ಡಂಬಕ್ಕೆ, ಗರ್ವಕ್ಕೆ ಮೋಸ ಹೋಗುತ್ತದೋ ಏನೋ ಎಂದು ನಮ್ಮ ನಡುಗಳು ಕಟ್ಟಿರಲೆಂದು ಹೇಳುತ್ತಿದ್ದಾನೆ. ನಡುಗಳೆಂದರೆ ಮನಸ್ಸುಗೆ ಸೂಚನೆ ಆಗಿದೆ ಪ್ರೇರೆ, ವಿಶ್ವಾಸಕ್ಕೆ ಸೂಚನೆ ಆಗಿದೆ. ದೀವಿಟಿಗೆಗಳೆಂದರೆ, ದೀವಿಟಿಗೆಗಳು ಉರಿಯುತ್ತಾ ಇರಲಿ. ದೀವಿಟಿಗೆ ಅಂದರೆ ಆತ್ಮ ದೀಪ ಪ್ರೇರೆ. ನಮ್ಮ ಆತ್ಮ ಕುಂದಿ ಹೋಗದಂತೆ ದೇವರ ವಾಕ್ಯದಲ್ಲಿ ವಿಶ್ವಾಸ ಇಟ್ಟಿರುವ, ದೇವರ ವಾಕ್ಯವಾದ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರುವ ನಮಗೆ ತಂದೆ ತನ್ನ ಪರಿಶುದ್ಧ ಆತ್ಮನ ಅನುಭವವನ್ನು ದಯಪಾಲಿಸ್ತಾನೆ ಪ್ರೇರೆ. ಸಾಮರ್ಥ್ಯ, ಸ್ವಭಾವವನ್ನು, ಶಕ್ತಿಯನ್ನು, ಚೈತನ್ಯವನ್ನು ಅನುಗ್ರಹಿಸುತ್ತಾನೆ. ಆ ದೀವಿಟಿಕೆಂಬ ಪರಿಶುದ್ಧಾತ್ಮನ ಚೈತನ್ಯವನ್ನು ಉರಿಯುತ್ತಾ ಇರಲು ಬಿಡಿ. ಅದು ಪ್ರೇರೆ. ಪ್ರಾರ್ಥನೆ ಮಾಡುತ್ತಾ, ವಿಶ್ವಾಸದಲ್ಲಿರುತ್ತಾ, ದೇವರನ್ನು, ಕರ್ತನಾದ ದೇವರನ್ನು ಯಾವಾಗಲೂ ನಮ್ಮ ಹೃದಯಗಳಲ್ಲಿ ಗಾನ ಮಾಡುತ್ತಾ, ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಅದು ಪ್ರೇರೆ ದೇವರನ್ನು ಸ್ತುತಿಸ್ತಾ ಇರುವಾಗ ನಮ್ಮ ದೀವಿಟಿಗಳು ಉರಿಯುತ್ತವೆ ಪ್ರೇರೆ. ಯೇಸು ಕ್ರಿಸ್ತನ ವಾಕ್ಯವನ್ನು ಆಲಿಸಿ, ಪಾಲಿಸಿ, ಅವುಗಳನ್ನು
ಬೋಧಿಸುವಾಗ ನಮ್ಮ ದಿವಿಟಿಗಳು ಉರಿಯುತ್ತವೆ. ಹೌದು, ನಾವೊಬ್ಬರೇ ಮಾತ್ರ ಓದಿ ಸುಮಗಾದರೆ ಸಾಕಾಗೋದಿಲ್ಲ, ಪಾಲಿಸಬೇಕಾಗಿದೆ. ಹೌದು, ಸುವಾರ್ತೆ, ಹೌದ್ರಿ, ಸ್ವರ್ಗದ ವಾರ್ತೆ, ನಿತ್ಯ ಜೀವದ ವಾರ್ತೆ, ಬೆಳಕಿನ ವಾರ್ತೆ, ಪಾಪ ಕ್ಷಮಿಸಿದ ವಾರ್ತೆ, ಪಾಪಗಳನ್ನು ಹೊತ್ತುಕೊಂಡು ಹೋಗಿ ಶಿಲುಬೆಯಲ್ಲಿ ನಿರ್ಜೀವ ಮಾಡಿ, ನಿಷ್ಕ್ರಿಯ ಮಾಡಿ, ನಾಶ ಮಾಡಿ, ಸಮಾಧಿಯಲ್ಲಿ ಹಾಕಿ, ಸಮಾಧಿಯಿಂದ ಎದ್ದು ಮರಣ ಇಲ್ಲದ ಜೀವಿತದ ನೀಡಿದ ವಾರ್ತೆ, ಸ್ವರ್ಗಕ್ಕೆ ಹೋಗಿ ತಂದೆ ಬಳಿಯಿಂದ ಬೇರೊಬ್ಬ ಸಹಾಯಕ ಪರಿಶುದ್ಧಾತ್ಮನನ್ನು ಕಳುಹಿಸಿಕೊಟ್ಟ ಸುವಾರ್ತೆ. ಆ ಪರಿಶುದ್ಧಾತ್ಮನು ಬಂದು ಯೇಸುವಿನ ಆತ್ಮ, ಮರಣ ಗೆದ್ದ ಆತ್ಮ, ಶೋಧನೆಯನ್ನು ಗೆದ್ದ ಆತ್ಮ, ಸೈತಾನನನ್ನು ಇಹಲೋಕದ ಶಕ್ತಿಯನ್ನು ಜಯಿಸಿದ ಆತ್ಮ, ಕಾಮ ಮೋಹ ಮದ ಮತ್ಸರ ಎಲ್ಲ ದುಷ್ಟ ಅಭ್ಯಾಸಗಳನ್ನು ಗೆದ್ದ ಆತ್ಮ ಬಂದು ಪಾಪದ ಕುರಿತು, ನ್ಯಾಯನೀತಿಯ ಕುರಿತು, ಅಂತಿಮ ತೀರ್ಪಿನ ಕುರಿತು ಮನವರಿಕೆ ಮಾಡಿಕೊಡ್ತಾನೆ ಪ್ರೇರೆ. ಹೌದು, ಈ ಲೋಕದ ಪಾಪ ಎಂಬುದು ಸುಲಭವಾಗಿ ಸಿಕ್ಕಿಸ್ತದಂತ ಪ್ರೇರೆ. ಸುಲಭವಾಗಿ ಸಿಕ್ಕಿಸುವಂಥ ಪಾಪ ಇಬ್ರಿಯರ ಗ್ರಂಥ 12 ಅಧ್ಯಾಯದಲ್ಲಿ ನೋಡುತ್ತೇವೆ. ಸುಲಭವಾಗಿ ಸಿಕ್ಕಿಸುವ ಪಾಪದಿಂದ ನಮ್ಮನ್ನು ಬಿಡಿಸುತ್ತಾನೆ ಪ್ರಭು. ಮತ್ತು ಪಾಪಕ್ಕೆ ವಿಮುಖರಾಗಿ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಮುಖ ಮಾಡಿ ಬೆಳಕಿನ ಮಾರ್ಗದಲ್ಲಿ, ಶಿಲುಬೆಯ ಮಾರ್ಗದಲ್ಲಿ, ಯೇಸು ತೋರಿಸಿಕೊಟ್ಟ ಹೆಜ್ಜೆಯ ಮಾರ್ಗದಲ್ಲಿ, ಪ್ರೀತಿಯ ನಿರೀಕ್ಷೆಯ ನಮ್ಮ ವಿಶ್ವಾಸದ ಮಾರ್ಗದಲ್ಲಿ, ಪರಿಶುದ್ಧತೆ ಮಾರ್ಗದಲ್ಲಿ ನಡೆಯಲು ಪರಿಶುದ್ಧಾತ್ಮ ಸಹಾಯ ಮಾಡುತ್ತಾನೆ ಪ್ರೇರೆ. ನಿಮ್ಮ ನಡುಗಳು ಕಟ್ಟಿರಲಿ. ಪ್ರೇರೆ, ಶಿಷ್ಯರಿಗೆ ಯೇಸು ಹೇಳುತ್ತಿದ್ದಾನೆ, ಯಾವಾಗಲೂ ಎಚ್ಚರವಾಗಿರಬೇಕೆಂದು 2 ಸಾಮ್ಯಗಳನ್ನು ಹೇಳುವ ಮೂಲಕ ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಿರಲಿ. ಪ್ರೇರೆ, ಇಲ್ಲಿ ನಾವು ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ. ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, 1 Peter chapter 1 verse 13th word. ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಓದುವುದಾದರೆ, ಪೀಠಿಕೆ ನೋಡುವುದಾದ ಪ್ರೇರೆ ಹೆಡ್ಲೈನ್, ಕ್ರೈಸ್ತರು ತಮಗುಂಟಾದ ಘನವಾದ ಸ್ಥಿತಿಯನ್ನು, ಪರಲೋಕ ನಿರೀಕ್ಷೆಯನ್ನು ಲಕ್ಷಿಸಿ ಯೋಗ್ಯರಾಗಿ ನಡೆಯಬೇಕೆಂಬ ಬೋಧನೆ. ನಮ್ಮ ನಡುಗಳು ಕಟ್ಟಿರಬೇಕೆಂದು ಯೇಸು ಹೇಳುತ್ತಿದ್ದಾನೆ. ನಮ್ಮ ದೀವಿಟಿಗೆಗಳು ಉರಿಯುತ್ತಿರಬೇಕೆಂದು ಯೇಸು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ಮನಸ್ಸು, ವಿಶ್ವಾಸ, ಹೌದು, ಆತ್ಮ ಅಥವಾ ವಿಶ್ವಾಸ ಉರಿಯುತ್ತಿರಬೇಕು ಎಂದು ಹೇಳ್ತಿದ್ದಾನೆ. ಕ್ರೈಸ್ತರಾದ ನಾವು ನಮಗುಂಟಾದ ಘನವಾದ ಸ್ಥಿತಿ, ಆದರೆ ದೇವರ ಮಕ್ಕಳೆಂಬ ಘನವಾದ ಸ್ಥಿತಿ, ಪರಲೋಕ ನಿರೀಕ್ಷೆಯನ್ನು ಲಕ್ಷಿಸಿ ಯೋಗ್ಯರಾಗಿ ನಡೆಯಬೇಕು. ಆದರೆ ಪರಲೋಕ ನಿರೀಕ್ಷೆ ಅಂದರೆ ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯವನ್ನು ಸಿದ್ಧ ಮಾಡಿಟ್ಟಿದ್ದಾನೆ ದೇವರು ತನ್ನನ್ನು ಒಲಿದವರಿಗೆ ಪರಲೋಕದಲ್ಲಿ. ಪ್ರೇರೆ, ಅದು ಯಾವ ಮನುಷ್ಯರಿಗೂ ಗೋಚರವಾಗಲಿಲ್ಲ. ನಮಗಾದರೂ ತನ್ನ ಪರಿಶುದ್ಧ ಆತ್ಮನ ಮುಖಾಂತರ ತಿಳಿಯಪಡಿಸಿದ್ದಾನೆ ಪ್ರೇರೆ. ಹೌದು, ದೇವರು ಆನಂದವಾಗಿದ್ದಾನೆ. ಆತನು ತನ್ನನ್ನು ಒಲಿದವರಿಗೆ ಶ್ರೇಷ್ಠವಾದವುಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಪ್ರೇರೆ. ಈ ಲೋಕದ ಸೈತಾನನೇ ನಾಶದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಲು ಎಷ್ಟೋ ಆನಂದ, ಪಾಪ, ದುರಿಚ್ಛೆ, ಕೆಡುಕನ್ನು ಒಳಿತಾಗಿ ತೋರಿಸ್ತಿದ್ದಾನೆ. ಅಸೌಂದರ್ಯವನ್ನು ಸೌಂದರ್ಯವಾಗಿ ತೋರಿಸ್ತಿದ್ದಾನೆ. ಆದರೆ ಕಹಿಯನ್ನು ಸಿಹಿಯನ್ನಾಗಿ ತೋರಿಸ್ತಿದ್ದಾನೆ. ಅಪರಿಶುದ್ಧತೆಯನ್ನು ಪರಿಶುದ್ಧತೆಯಾಗಿ ತೋರಿಸ್ತಿದ್ದ, ಅಜ್ಞಾನವನ್ನು ಜ್ಞಾನವಾಗಿ ತೋರಿಸ್ತಿದ್ದಾನೆ. ಪ್ರೇರೆ, ಸುಳ್ಳನ್ನು ಸತ್ಯವಾಗಿ ತೋರಿಸ್ತಿದ್ದಾನೆ. ಮರಣವನ್ನು ಜೀವವಾಗಿ ತೋರಿಸ್ತಿದ್ದಾನೆ. ಅಶಾಂತಿಯನ್ನು ಶಾಂತಿಯಾಗಿ ತೋರಿಸ್ತಿದ್ದಾನೆ. ವ್ಯರ್ಥತೆಯನ್ನು ಕರ್ತವ್ಯ ಎಂದು ತೋರಿಸ್ತಿದ್ದಾನೆ. ಪ್ರೇರೆ, ಡೆಸ್ಟ್ರಾಯ್ ಆಗಲಿ ಯೇಸು ನಾಮದಲ್ಲಿ. ಹೀಗೆ ಪರಲೋಕ ನಿರೀಕ್ಷೆಯನ್ನು ಲಕ್ಷಿಸಿ ಯೋಗ್ಯರಾಗಿ ನಡೆಯಬೇಕೆಂಬ ಬೋಧಿಸುವುದರಲ್ಲಿ 13ನೇ ವಾಕ್ಯ, ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ, 1 Peter chapter 1 verse 13th word. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡೀರಿ. ಪ್ರೇರೆ, ಆದುದರಿಂದ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು, ಅಲ್ಲಿ ನಾವು ನೋಡಿದೆವು ಲೋಕಸುವಾರ್ತೆ 12ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ನಿಮ್ಮ ನಡುಗಳು ಕಟ್ಟಿರಲಿ. ನಡು ಮನಸ್ಸಿಗೆ ಸೂಚನೆ ಆಗಿದೆ ಪ್ರೇರೆ. ಪೇತ್ರನು ಹೇಳುತ್ತಿದ್ದಾನೆ, ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿಡಿ.
ಅದು ಯೇಸು ಕ್ರಿಸ್ತನು ಕೂಡ ಅದೇ ರೀತಿ ಹೇಳಿದೆ ಶಿಷ್ಯರಿಗೆ, ನೀವು ಎಚ್ಚರಿಕೆ ಆಗಿರಬೇಕು. ಹೌದು, ಶಿಷ್ಯರಾಗಿರುವವರು ನಿಮ್ಮ ನಡುಗಳು ಕಟ್ಟಿರಲಿ. ಹೌದು ಪ್ರಿಯರೇ, ಯಾವ ನಡು? ಮನಸ್ಸಿನ ನಡು. ಹೌದು, ಯಾಕಂದರೆ ದೇವರು ನಮ್ಮ ಮನಸ್ಸಿನಲ್ಲಿ ತನ್ನ ಆಜ್ಞೆಗಳನ್ನು ಇಟ್ಟಿದ್ದಾನೆ ಪ್ರಿಯರೇ. ಹೃದಯ ಎಂಬ ಹಲಿಗೆ ಮೇಲೆ ಬರೆದಿದ್ದಾನೆ, ಮನಸ್ಸಿನಲ್ಲಿ ಇಟ್ಟಿದ್ದಾನೆ. ಹೌದು, ಅದು ಕಳೆದುಕೊಳ್ಳುವ ಅವಕಾಶ ಇದೆ, ಸೈತಾನ ಎತ್ತಿಕೊಂಡು ಹೋಗುವ ಅವಕಾಶ ಇದೆ. ಅದು ಹೃದಯ ಎಂಬ ಹಲಿಗೆ ಮೇಲೆ ಬರೆಯಲ್ಪಡುವ ತನಕ ಆ ಮನಸ್ಸಿನಲ್ಲಿ ಇಟ್ಟ ಆಜ್ಞೆಗಳನ್ನು ನಾವು ಒಬ್ಬ ಸೈನಿಕನಂತೆ ಕಾಯಬೇಕಾಗಿದೆ. ಹೌದು, ಪೂರ್ಣ ಕೃಪೆಗೆ, ಪೂರ್ಣ ಮಹಿಮೆಗೆ, ಪೂರ್ಣ ಸಂಪೂರ್ಣತೆಗೆ, ಸಮರ್ಪಣೆಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗುವವರೆಗೆ ನಾವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿರಬೇಕಾಗಿದೆ ಪ್ರೇರೆ. ಹೌದು, ಯಾಕಂದರೆ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಂತೆ ಇದ್ದು ಯಾರನ್ನು ನುಂಗಲಿ ಎಂದು ಹತ್ತಿತ್ತ ತಿರುಗಾಡುತ್ತಿದ್ದಾನೆ. ಆದ್ದರಿಂದ ನಾವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿರಬೇಕಾಗಿದೆ. ಇಲ್ಲದಿದ್ದರೆ ನಮ್ಮ ಮನಸ್ಸಿನ ನಡುವು ಆತನು ತೆಗೆದುಕೊಂಡು ಹೋಗುತ್ತಾನೆ ಪ್ರೇರೆ, ಸಡಿಲ ಮಾಡುತ್ತಾನೆ. ಆಗ ನಾವು ಸ್ವಸ್ಥಚಿತ್ತರಾಗಿರುವುದಿಲ್ಲ. ಯೇಸು ಕ್ರಿಸ್ತನ ಪ್ರತ್ಯಕ್ಷ ಆಗುವಾಗ ಎದುರು ನೋಡುವುದಿಲ್ಲ. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ನಮಗೆ ದೊರಕುವ ಭಾಗ್ಯದ ಮೇಲೆ ನಮ್ಮ ನಿರೀಕ್ಷೆ ಇರುವುದಿಲ್ಲ. ಹೌದು, ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತೇವೆ, ಬೇರೆ ಕಡೆಗೆ ಪ್ರಯಾಣ ಮಾಡುತ್ತೇವೆ. ನರಕದ ಮಾರ್ಗದಲ್ಲಿ, ಚಿಂತೆಯ ಮಾರ್ಗದಲ್ಲಿ, ಪೇಚಾಟದ, ಗುಣಗಾಟದ, ಕತ್ತಲೆಯ, ಅನಾರೋಗ್ಯದ, ಭಯದ, ಸೈತಾನ ಉರುಳಿನ ಮಾರ್ಗದಲ್ಲಿ ಹೋಗುತ್ತೇವೆ. ಆದ್ದರಿಂದ ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿರಬೇಕೆಂದು ಪೇತ್ರನು ಕೂಡ ಹೇಳ್ತಿದ್ದಾನೆ. ಹೌದು ಪ್ರಿಯ, ನಿಮ್ಮ ನಡುಗಳು ಕಟ್ಟಿರಲಿ. ಮನಸ್ಸಿನ ನಡುವು ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಆ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆ ಸಂಪೂರ್ಣವಾಗಿ ಇರಲಿ. ಪ್ರಿಯ, ಮನಸ್ಸಿನ ನಡುವು ಕಟ್ಟಿದರೆ ನಮ್ಮ ದಿವಿಟಿಗಳು ಉರಿಯುತ್ತಿದ್ದಂತೆ, ಹೌದು ಪ್ರಿಯ, ನಮ್ಮ ನಡುವುಗಳು ಕಟ್ಟಿದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಮಗೆ ಭಾಗ್ಯ ದೊರಕುತ್ತದೆ ಪ್ರಿಯರೇ, ಸಂಪೂರ್ಣವಾದ ಭಾಗ್ಯ. ಹೌದು, ನಿತ್ಯ ಜೀವ. ಹೀಗೆ ನಮ್ಮ ದಿವಿಟಿಗಳು ಉರಿಯಬೇಕಾಗಿದೆ. ಹೌದು, ಆತ್ಮ ಮನಸ್ಸಿನ ನಡುವು ಕಟ್ಟಿದರೆ ಆತ್ಮದ ದಿವಿಟಿಗೆ ಉರಿಯುತ್ತದೆ ಪ್ರೇರೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 7ನೇ ವಾಕ್ಯ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 25th ಚಾಪ್ಟರ್ 7th ವರ್ಡ್. 25ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 7ನೇ ವಾಕ್ಯ. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಅಂದರೆ ಕನ್ಯೆಯರು 5 ಜನ ಬುದ್ಧಿವಂತೆಯರು, 5 ಜನ ಬುದ್ಧಿ ಇಲ್ಲದವರು ಮದಲಿಂಗನ ಆಗಮನಕ್ಕೆ ಎದುರು ನೋಡುತ್ತಿದ್ದರು. ಮದುವೆ ಮಂಟಪದೊಳಗೆ ಹೋಗಲು ಆತನು ತಡ ಮಾಡಿದನು ಬರಲು. ಎಲ್ಲರೂ ನಿದ್ರೆ ಹೋದರು. ಅಂದರೆ ವಿಶ್ವಾಸಿಗಳೆಲ್ಲರೂ ಅಥವಾ ಸಭೆಯೆಲ್ಲ 10 ಸಭೆ ಅಥವಾ 10 ವಿಶ್ವಾಸಿಗಳು ಪರಿಶುದ್ಧರಾಗಿ ಜೀವಿಸಿದವರೇ, ಆದರೆ ಎಣ್ಣೆ ತೆಗೆದುಕೊಂಡಿಲ್ಲ. ಪರಿಶುದ್ಧಾತ್ಮ ಅನುಭವ ಪೂರ್ಣವಾಗಿಲ್ಲ, ಬರೀ ವಾಕ್ಯ ಅನುಭವ ಇದೆ. ಇನ್ನೊಬ್ಬರಿಗೆ ವಾಕ್ಯದ ಜೊತೆಗೆ ಪರಿಶುದ್ಧಾತ್ಮ ಅನುಭವ ಇದೆ. ಹೌದು ಪ್ರೇರೆ, ಹೀಗೆ ನಿದ್ರೆ ಹೋದರು. ಮದಲಿಂಗನು ಬಂದ, ಎಲ್ಲರೂ ಹೆಚ್ಚಿಕೊಂಡರು. ಬುದ್ಧಿವಂತೆಯರದು ದೀಪ ಉರಿಯುತ್ತಾ ಇತ್ತು. ಅವರು ಪರಿಶುದ್ಧಾತ್ಮನಲ್ಲಿ ಸ್ವಭಾವದಲ್ಲಿ ಜೀವಿಸಿದ್ದರು. ಇವರು ವಾಕ್ಯ ಕಲಿತುಕೊಂಡಿದ್ದರು, ಆದರೆ ಪರಿಶುದ್ಧಾತ್ಮ ಅನುಭವಕ್ಕೆ ಬಂದಿದ್ದಿಲ್ಲ ನಿಜವಾಗಿ. ಹೀಗೆ ಆ ಸ್ವರ್ಗ ಪ್ರವೇಶಕ್ಕೆ ಪರಿಶುದ್ಧಾತ್ಮ ಅವಶ್ಯಕತೆ ಆಗಿದ್ದಾನೆ ಪ್ರೇರೆ. ಸ್ಪಷ್ಟವಾದ ಸನ್ನಿಧಿ. ಅವರು ಎಣ್ಣೆಯನ್ನು ಕೊಂಡುಕೊಳ್ಳೋದಕ್ಕೆ ಹೋದರು. ಬುದ್ಧಿವಂತೆಯರಿಗೆ ಕೇಳ್ತಾರೆ, ನಿಮ್ಮ ಎಣ್ಣೆಯಲ್ಲಿ ಸ್ವಲ್ಪ ಕೊಡಿ ನಮಗೆ ಅಂದ. ಇಲ್ಲ, ನಿಮಗೆ ಕೊಟ್ಟರೆ ನಮಗೆ ಕಡಿಮೆ ಆಗುತ್ತದೆ, ನೀವು ಕೊಂಡುಕೊಳ್ಳೋದಕ್ಕೆ ಹೋಗ್ರಿ ಅಂದಾಗ ಅವರು ಹೊರಟು ಹೋದಾಗ ಮದಲಿಂಗ ಬರುತ್ತಾನೆ. ಸಿದ್ಧಾದ ಬುದ್ಧಿವಂತಿ ಕನ್ನಿಕೆ ಒಳಗಡೆ ಹೋಗಿಬಿಡ್ತಾರೆ ಪ್ರೇರೆ. ಅನಂತರ ಬುದ್ಧಿ ಇಲ್ಲದ ಕನ್ನಿಕೆ ಬರುತ್ತಾರೆ. ನಮಗೂ ತೆರೆಯಿರಿ ಬಾಗಿಲು ಸ್ವಾಮಿ ಅಂದರೆ, ನೀವು ಎಲ್ಲಿಯವರು ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ ಪ್ರೇರೆ. ಹೌದು, ನಾವು ಪರಿಶುದ್ಧಾತ್ಮ ಅನುಭವಿದ್ದರೆ, ಕ್ರಿಸ್ತ ಆತ್ಮ ಯಾರಿಗಿದೆಯೋ ಅವನು ಕ್ರಿಸ್ತನವನು. ಹೌದು ಪ್ರೇರೆ, ನಾವು ಕ್ರಿಸ್ತ ಆತ್ಮನ ಬೇಡಿಕೊಳ್ಳಬೇಕಾಗಿದೆ. ಈ ಲೋಕದ ತಂದೆಗಳೇ ತಮಗೆ ಬೇಡಿಕೊಳ್ಳುವ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಕೊಡುತ್ತಾರೆ. ಹಾವು ಕೊಡೋಂಗಿಲ್ಲ. ರೊಟ್ಟಿ ಕೇಳಿದರೆ, ಮೀನು ಕೇಳಿದರೆ ಕಲ್ಲು ಕೊಡೋದಿಲ್ಲ. ಆಹಾರ ಒಳ್ಳೆಯದೇ ಕೊಡುತ್ತಾರೆ. ಪರಲೋಕದಲ್ಲಿರುವ ತಂದೆ ತನ್ನ ಕೇಳುವ ಮಕ್ಕಳಿಗೆ ಇನ್ನೂ ಒಳ್ಳೆಯ ವರವಾದ ಪರಿಶುದ್ಧಾತ್ಮನ ಕೊಡುತ್ತಾನೆ ಪ್ರೇರೆ. ಸ್ವರ್ಗದ ಶಕ್ತಿ, ಜೀವ ಮರಣಗಳ ಒಡೆಯ, ಭೂಮಿಯ ಮೇಲೆ ದೇವರ ಸರ್ವಶಕ್ತಿ, ಸಹಾಯಕ. ಹೌದು ಪ್ರೇರೆ, ಮುಂದೆ ಬರುವ ಸಂಗತಿಗಳನ್ನು ತಿಳಿಸುತ್ತಾನೆ, ಸಮಗ್ರ ಸತ್ಯಕ್ಕೆ ನಡೆಸುವಾತನು. ಹೀಗೆ ಎಲ್ಲರ ಮೇಲೆ ಮಳೆಯನ್ನು ಬಿಸಿಲನ್ನು ಸುರಿಸುವಾತನು. ಪರಿಶುದ್ಧನಾಗಿರುವಂತೆ ನಾವು ಪರಿಶುದ್ಧರಾಗಿರುವಂತೆ ನಮ್ಮ ದಿವಿಟಿಗಳು ಉರಿಯುತ್ತಿರಲಿ, ನಮ್ಮ ನಡುಗಳು ಕಟ್ಟಿರಲಿ. ಯೇಸು ಕ್ರಿಸ್ತ ನಾಮದ ಅಂತ ಕೃಪೆ
ನಮ್ಮೆಲ್ಲರಿಗೆ ತಂದೆ ನೀಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಆಮೇನ್. ಥ್ಯಾಂಕ್ ಯು ಜೀಸಸ್.